ಪಣ ತೊಟ್ಟು ಹೋದ ಕನಸು. ಸಂತೋಷ್ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಯುವಕ. ಕುಟುಂಬದ ಆರ್ಥಿಕ ಸ್ಥಿತಿ ಸರಿಹೊಂದಿಸುವ ಕನಸಿನಲ್ಲಿ ಸರಳ ಜೀವನವನ್ನು ನಡೆಸುತ್ತಿದ್ದನು. ಆದರೆ ಒಂದು ದಿನ ಅವನು ಒಂದು ಗೆಳೆಯನ ಪ್ರೇರಣೆಯಿಂದ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ ಬಳಕೆ ಆರಂಭಿಸುತ್ತಾನೆ. ಬೆಟ್ಟಿಂಗ್ ಪ್ರಾರಂಭದಲ್ಲಿ ಸುಲಭ ಲಾಭ ನೀಡುವಂತೆ ತೋರುತ್ತದೆ. ಸಂತೋಷ್ ಮೊದಲೇ ಹಾಕಿದ 5,000 ರೂಪೀಸ್ಗೆ 10,000 ರೂಪಾಯಿ ಲಾಭವಾಗುತ್ತದೆ. ಹೃದಯದಲ್ಲಿ ಭಾರೀ ಉತ್ಸಾಹ, ಸುಲಭ ಹಣ ಸಿಗಬಹುದು ಎಂಬ ಭ್ರಮೆ. ಆದರೆ ಮುಂದಿನ ಬಾರಿ ಹೆಚ್ಚಿನ ಮೊತ್ತ ಪಣ ತೊಡುತ್ತಾನೆ ಮತ್ತು ಸೋಲುತ್ತಾನೆ. ಅವನು ಮತ್ತೆ ಹಣ ಗಳಿಸಲು ಹೆಚ್ಚುವರಿಯಾಗಿ ಬೆಟ್ಟಿಂಗ್ ಮಾಡಲು ಶುರು ಮಾಡುತ್ತಾನೆ. ಕ್ರಿಕೆಟ್, ಕ್ಯಾಸಿನೋ, ರೀಲ್ಸ್. ಆದರೂ ಅದೃಷ್ಟ ಅವನ ಹಿತಕ್ಕೆ ನಿಲ್ಲುವುದಿಲ್ಲ. ಸಾಲ ಮಾಡಿಕೊಂಡು ಚಿಕ್ಕ ಚಿಕ್ಕ ಮಿತಿಗಳನ್ನು ಮೀರಿಸುತ್ತಾನೆ. ಕೆಲವು ತಿಂಗಳುಗಳ ನಂತರ ಸಂತೋಷ್ ಬೆಟ್ಟಿಂಗ್ ತಪಾಸಣೆಗೆ ಸಿಕ್ಕಿಬೀಳುತ್ತಾನೆ. ಅವನ ಬ್ಯಾಂಕ್ ಖಾತೆಯಲ್ಲಿರುವ ಹಣ ಸಂಪೂರ್ಣ ಖಾಲಿಯಾಗುತ್ತದೆ. ಸಾಲದ ಒತ್ತಡ, ಕುಟುಂಬದ ನಿರೀಕ್ಷೆಗಳು ಎಲ್ಲ ಸೇರಿ ಅವನ ಜೀವನ ತೀವ್ರ ನಿರಾಸೆಯತ್ತ ಹೋಗುತ್ತದೆ. ಒಂದು ದಿನ ತಾನೇ ಮಾಡಿದ ತಪ್ಪು ಅರಿತುಕೊಳ್ಳುತ್ತಾನೆ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಯಾರೂ ಕೊನೆಯ ಗೆದ್ದವನೇ ಆಗಲು ಸಾಧ್ಯವಿಲ್ಲ ಎಂದು ತಾನು ಒಪ್ಪಿಕೊಳ್ಳುತ್ತಾನೆ. ಅದರಲ್ಲೂ ಯಾವತ್ತೂ ಲಾಭವಿಲ್ಲ, ಹಾಳಾಗುವವರೇ ಹೆಚ್ಚು. ಸಂತೋಷ್ ತನ್ನ ಹಿಂದಿನ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವನು ಆನ್ಲೈನ್ ಕೆಲಸ ಹುಡುಕಲು, ಹೊಸ ಕೌಶಲ್ಯ ಕಲಿಯಲು ತೊಡಗುತ್ತಾನೆ. ಕಷ್ಟತೊಂದರೆಗಳ ಮಧ್ಯೆಯೂ ಸತ್ಯವನ್ನು ಅರಿತು ಹೊಸ ಆದರ್ಶದೊಂದಿಗೆ ಬದುಕನ್ನು ಪ್ರಾರಂಭಿಸುತ್ತಾನೆ. ಸುಲಭ ಹಣ ಎಂದರೆ ಸತ್ಯವಲ್ಲ. ಬೆಟ್ಟಿಂಗ್ ತಾತ್ಕಾಲಿಕ ಸುಖ ಕೊಡುವ ತೋರುತ್ತದೆ, ಆದರೆ ಕೊನೆಗೆ ಅದು ಸಂಕಟವನ್ನೇ ತರಿಸುತ್ತದೆ. ಜೀವನವನ್ನು ಕಟ್ಟಲು ಶ್ರಮವೇ ಶಾಶ್ವತ ದಾರಿ.